ಟಿಎಂಸಿ ಸಂಸದನೋರ್ವ ಭಾರತದ ಮಾನ್ಯ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರನ್ನ ಸಂಸತ್ತೆದುರು ಮಿಮಿಕ್ರಿ ಮಾಡಿ ಅವಮಾನಿಸಿದ್ದು ಖಂಡನೀಯ ಎಂದು ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಹೇಳಿದ್ದಾರೆ. ಸಂಸತ್ನ ಹೊರಗಿನ ಮೆಟ್ಟಿಲುಗಳ ಮೇಲೆ ವಿರೋಧ ಪಕ್ಷಗಳ ಸಂಸದರು ಪ್ರತಿಭಟನೆ ನಡೆಸುವ ಸಂದರ್ಭದಲ್ಲಿ ಜಗದೀಪ್ ಧನ್ಕರ್ ಅವರನ್ನ ತೃಣಮೂಲ ಕಾಂಗ್ರೆಸ್ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅಣುಕಿಸಿದ್ದು, ಇದಕ್ಕೆ ರಾಹುಲ್ ಗಾಂಧಿ ಕೂಡ ಸಾಥನ್ನ ನೀಡಿದ್ರು. ಈ ವಿಚಾರಕ್ಕೆ ಅರುಣ್ ಕುಮಾರ್ ಪುತ್ತಿಲ ಖಂಡನೆ ವ್ಯಕ್ತಪಡಿಸಿದ್ದು, ರಾಷ್ಟ್ರದ ಗೌರವ ಎತ್ತಿ ಹಿಡಿಯಬೇಕಾದ ಒಬ್ಬ ಸಂಸದನಾಗಿರುವ ರಾಹುಲ್ ಗಾಂಧಿ ಅದನ್ನ ಅಣುಕು ಪ್ರದರ್ಶನದಂತೆ ವಿಡಿಯೋ ಶೂಟ್ ಮಾಡಿದ್ದು, ಇವರು ಅಪ್ರಬುದ್ಧತೆಯನ್ನ ಸಾಬೀತು ಮಾಡಿದ್ದಾರೆ. ಇವರ ಈ ನಡೆ ದೇಶಕ್ಕೆ ಮಾಡಿದ ಅವಮಾನ. ಉಪರಾಷ್ಟ್ರಪತಿ ಹುದ್ದೆ ದೇಶದ ಮಹೋನ್ನತ ಗೌರವದ ಹುದ್ದೆಯಾಗಿದ್ದು, ಈ ಪೀಠಕ್ಕೆ ಮಾಡಿದ ಅವಮಾನ ದೇಶಕ್ಕೆ ಮಾಡಿದಂತೆ. ರಾಹುಲ್ ಗಾಂಧಿ ಮತ್ತು ಅಲ್ಲಿ ಉಪರಾಷ್ಟ್ರಪತಿಯವರನ್ನ ಅವಮಾನಿಸಿದ ಸಂಸದರೆಲ್ಲ ದೇಶದ ಜನರಲ್ಲಿ ಕ್ಷಮೆ ಯಾಚಿಸಲೇಬೇಕು ಅಂತ ಆಗ್ರಹಿಸಿದ್ದಾರೆ. ನಿನ್ನೆ ನವದೆಹಲಿಯ ಸಂಸತ್ ಭವನದ ಎದುರು ಭಾರತದ ಉಪರಾಷ್ಟ್ರಪತಿಗಳಾಗಿರುವ ಮಾನ್ಯ ಜಗದೀಪ್ ಧನ್ಕರ್ ಅವರನ್ನು ಮಿಮಿಕ್ರಿ ಮಾಡಿ ಹೀಯಾಳಿಸತಕ್ಕಂಥ ಮತ್ತು ಅವರ ಆ ಸ್ಥಾನಮಾನಕ್ಕೆ ಅಗೌರವ ತೋರಿಸತಕ್ಕಂಥ ಕೆಲಸ ಕಾರ್ಯವನ್ನು ಟಿಎಂಸಿ ಸಂಸದ ಮಾಡಿದರು. ಈ ಘಟನೆಯನ್ನು ಈ ರಾಷ್ಟ್ರದ ಗೌರವವನ್ನು ಎತ್ತಿ ಹಿಡಿಬೇಕಾಗಿರತಕ್ಕಂತಹ ಸಂಸದನಾಗಿರತಕ್ಕಂತಹ ರಾಹುಲ್ ಗಾಂಧಿಯವರು ಶೂಟಿಂಗ್ ಮಾಡಿ ಅದನ್ನು ಒಂದು ರೀತಿ ಅಣುಕು ಪ್ರದರ್ಶನದ ರೀತಿಯಲ್ಲಿ ಅದನ್ನು ಚಿತ್ರೀಕರಣ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು. ಅವರ ಅಪ್ರಬುದ್ಧತೆಯನ್ನು ಸಾಬೀತು ಮಾಡಿದರು. ಈ ರೀತಿಯ ಘಟನಾವಳಿ ಇಡೀ ದೇಶದ ನಾಗರಿಕರನ್ನು ಅವಮಾನಿಸಿದಂಥ ರೀತಿಯಲ್ಲಿ ನಡೆದಿದೆ. ರಾಷ್ಟ್ರದ ಉಪರಾಷ್ಟ್ರಪತಿ ಹುದ್ದೆ ಈ ರಾಷ್ಟ್ರದ ಸಂವಿಧಾನ ವ್ಯವಸ್ಥೆಯಲ್ಲಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಗೌರವಯುತವಾಗಿರ್ತಕ್ಕಂಥ ಸ್ಥಾನಮಾನ. ಆ ಸ್ಥಾನಮಾನಕ್ಕೆ ಚ್ಯುತಿ ಬಾರುವಂಥ ರೀತಿಯಲ್ಲಿ ಮಾಡಿರ್ತಕ್ಕಂತಹ ಈ ಘಟನೆಯ ಬಗ್ಗೆ ರಾಹುಲ್ ಗಾಂಧಿ ಅದರಲ್ಲಿ ಯಾರೆಲ್ಲ ಇದ್ದಾರ ಅವರೆಲ್ಲ ಈ ರಾಷ್ಟ್ರದ ಜನತೆಯ ಕ್ಷಮೆ ಯಾಚಿಸಬೇಕು ಮತ್ತು ಈ ರಾಷ್ಟ್ರದ ಗೌರವವನ್ನು ಈ ರೀತಿಯಾಗಿ ಮಾನಹಾನಿ ಮಾಡಿರ್ತಕ್ಕಂತಹ ಘಟನೆಗಳು ಮುಂದಿನ ದಿವಸದಲ್ಲಿ ಮಾಡಬಾರದು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಅವರು ಈ ರಾಷ್ಟ್ರದ ಜನತೆಯ ಕ್ಷಮೆ ಯಾಚಿಸಬೇಕು ಅನ್ನುವಂತ ನಾನು ಆಗ್ರಹಿಸ್ತಾ ಇದ್ದೀನಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.